ವ್ಯಸನ ಮುಕ್ತ ಕೇಂದ್ರದವರು ಎಂದು ಹೇಳಿ ಬಲವಂತವಾಗಿ ವ್ಯಕ್ತಿಯನ್ನ ಕಾರಿನಲ್ಲಿ ಕರೆದೊಯ್ದ ಘಟನೆ ನಡೆದಿದೆ. ಯಲಬುರ್ಗಾದಲ್ಲಿ ಇಂದು ಪಟ್ಟಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ ವ್ಯಕ್ತಿಯೊಬ್ಬರನ್ನ ಬಲವಂತವಾಗಿ ಕಾರಿನಲ್ಲಿ ಕರೆದೊಯ್ದ ಘಟನೆ ನಡೆದಿರುವ ಆರೋಪ ಕೇಳಿಬಂದಿದೆ. ಈ ಘಟನೆ ತಹಶೀಲ್ದಾರ್ ಕಚೇರಿ ಎದುರು ಮಧ್ಯಾಹ್ನ ಸುಮಾರು 1:30 ರಿಂದ 2 ಗಂಟೆ ಸಮಯದಲ್ಲಿ ನಡೆದಿದ್ದು ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿಯಿಂದ ಬಂದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಸಾರ್ವಜನಿಕರ ಸಮ್ಮುಖದಲ್ಲೇ ಕರಮುಡಿ ಗ್ರಾಮದ ಬಾಪುಗೌಡ ಹಾದಿಮನಿ ಎಂಬ ವ್ಯಕ್ತಿಯನ್ನ ಕೆಲವರು ಯಾವುದೇ ಐಡೆಂಟಿಟಿ ಕಾರ್ಡ್ ಇಲ್ಲ, ಕೇವಲ ಒಂದು ಫೈಲ್ ಹಿಡಿದುಕೊಂಡು ಬಂದಿದ್ದು ಈ ವ್ಯಕ್ತಿಗಳು ಬಲವಂತವಾಗಿ ಕಾರ್ನಲ್ಲಿ ಕೂರಿಸಿಕೊಂಡು ಹೋಗಿರುವ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ತಹಶೀಲ್ದಾರ್ ಕಚೇರಿ ಕೆಲಸಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿಕೊಂಡಿರುವ ಬಾಪುಗೌಡ ಹಾದಿಮನಿ ತನ್ನನ್ನ ಕರೆದುಕೊಂಡು ಹೋಗ್ತಾ ಇರುವವರು ಯಾರು ಎಂಬುದು ಕೂಡ ನನಗೆ ಗೊತ್ತಿಲ್ಲ ಎಂದು ಸ್ಥಳದಲ್ಲಿದ್ದವರ ಮುಂದೆ ಹೇಳಿರುವುದಾಗಿ ಪ್ರತ್ಯಕ್ಷದಾರರು ತಿಳಿಸಿದ್ದಾರೆ. ಈ ವೇಳೆ ವ್ಯಕ್ತಿಯನ್ನ ಬಲವಂತವಾಗಿ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನ ಕಂಡ ಸಾರ್ವಜನಿಕರು ಯಾವುದೇ ವ್ಯಸನಮುಕ್ತ ಕೇಂದ್ರ ಅಥವಾ ಸಂಸ್ಥೆಯ ಸಿಬ್ಬಂದಿಯಾಗಿದ್ದರೂ ಕಾನೂನು ಕ್ರಮಗಳನ್ನು ಪಾಲಿಸದೆ ಈ ರೀತಿಯ ದೌರ್ಜನ್ಯ ನಡೆಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಬಂಧಿತ ವ್ಯಸನಮುಕ್ತ ಕೇಂದ್ರವು ಕೊಪ್ಪಳ ಕುಷ್ಟಗಿ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಘಟನೆಯ ಕುರಿತು ಅಧಿಕಾರಿಗಳು ತನಿಖೆ ನಡೆಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಎ ಆದಿ ಪ್ರಶಾಪವರ್ ನ್ಯೂಸ್ ಯಲಬುರ್ಗಾ. ನಿಮ್ಮ ಅಣ್ಣ ಅಂತಾನು ಬಾಪುಗೌಡ ತಂದೆ ಮಲ್ಲಂಗೌಡ ಹಾದಿಮನಿ ಕರ್ಮುಡಿ ಯಾ ಕುಡಿಯೋದೇ ಇಲ್ಲ ನಾನು ನಿಮ್ಮನ್ನ ಯಾಕೆ ದಬ್ಬಳಿಕೆ ಮ್ಯಾಗ ಇಲ್ರಿ ನಾನು ನಮ್ಮ ತಾಯಿಯವರು ಫೋನ್ ಹಚ್ಚಾರ ತಹಶೀಲ್ದಾರ್ ಆಫೀಸ್ನಾಗ ಬನ್ನಿ ಅಲ್ರಿ ಸರ ನೀನು ಒಂದ್ ಸೆಕೆಂಡ್ ನಾನು ಏನು ಕುಡಿಯೋಲ್ಲ ನಾನು ನಮ್ಮವ್ರು ಬಂದ್ರಿ ಬಿಡುವ ಕುಡಿಯೋದು ಬಿಡದ ಇಲ್ಲಿ ಬಿಡು ಕುಡ್ದಿಲ್ಲ ಬಿಡುವ ಎದಕ್ಕೂ ನಮ್ಮವ್ರು ಬಂದ್ರಿ ಬಿಡುವ ಇಲ್ಲಿ ತಡಿವ ಅಣ್ಣ ಮಾವ ತಡಿವ ಒಂದ್ ಫೋನ್ ಹಚ್ತೀನಿ ತಡಿವ ನಾ ಎಲ್ಲಿ ಹೋಗಲ್ ತಡಿವ ಅಣ್ಣ ನಾ ಎಲ್ಲಿ ಹೋಗಲ್ ತಡಿವ ಎದಕ್ಕೂ ತಾಯಿಯವರು ಫೋನ್ ಹಚ್ಚಾರ ತಹಶೀಲ್ದಾರ್ ಆಫೀಸ್ನಾಗ ಬಂದಿ ನಾನು ಏನು ಅಲ್ಲ ತಡಿ ಅಣ್ಣ ತಡಿ ನೀವೇನು ತಪ್ಪಿದೆ ಇಲ್ಲಿ ಬಿಡ್ರಿ ನಾ ಕುಡಿಯಲ್ಲ ನಮ್ಮವರಿಗೆ ಬಂದು ಫೋನ್ ಹಚ್ಚಿದ ಎಲ್ಲ ಫೈಲ್ ಕೊಡಲ್ರಿ ದಬ್ಬಳಿಕೆ ಮಾಡಿ ನಾನಂತದ್ ಏನ್ ಮಾಡಿದ್ರೆ ಕ್ಯಾರ್ ತಗೊಂಡ್ಬಿಡ್ರಿ ಯಾರು ನಮ್ಮೂರಾಗ ಯಾರೋ ಒಬ್ರು ಇದ್ರು